ತಾಲೂಕಿನ ಕಾದಲವೇಣಿ ಗ್ರಾಮದ ನಿವಾಸಿ ನಾಗಮಣಿ 35 ಹಾಗೂ ಅವರ ಪುತ್ರ ಗಗನ್ 14 ಮೃತಪಟ್ಟ ದುರ್ದೈವಿಗಳು. 3 ಮಕ್ಕಳೊಂದಿಗೆ ಹಬ್ಬದ ಖರೀದಿಗಾಗಿ ನಗರಕ್ಕೆ ಬಂದಿದ್ದ ನಾಗವೇಣಿ ಅವರು ಸಾಮಗ್ರಿಗಳನ್ನು ಖರೀದಿಸಿ ಅಂಬೇಡ್ಕರ್ ವೃತ್ತದ ಬಳಿ ರಸ್ತೆ ದಾಟುತ್ತಿದ್ದಾಗ ಈ ದುರ್ಘಟನೆ ನಡೆದಿದೆ. ಬೆಂಗಳೂರು ಕಡೆಯಿಂದ ಅತಿ ವೇಗವಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ನೇರವಾಗಿ ಡಿಕ್ಕಿ ಹೊಡೆದ ರಭಸಕ್ಕೆ ಇವರಿಬ್ಬರು ಬಸ್ಸಿನ ಚಕ್ರದಡಿಗೆ ಸಿಲುಕಿ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಜೊತೆಯಲ್ಲಿದ್ದ ಇನ್ನೊಬ್ಬ ಮಗ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹಬ್ಬದ ಹೊಸ್ತಿಲಲ್ಲೇ ಒಂದೇ ಕುಟುಂಬದ ಇಬ್ಬರು ಸಾವಿನ ಸುದ್ದಿ ಕೇಳಿ ಕಾದಲವೇಣಿ ಗ್ರಾಮ ಶೋಕಸಾಗರದಲ್ಲಿ ಮುಳುಗಿದರು. ದುರಂತದ ಬಳಿಕ ಸ್ಥಳದಲ್ಲಿ ಜಮಾಯಿಸಿದ ಕಾದಲವೇಣಿ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಪೊಲೀಸ್ ಇಲಾಖೆ ಹಾಗೂ ಸಂಚಾರ ನಿರ್ವಹಣೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಸ್ಥಳೀಯ ನಿವಾಸಿ ನಟರಾಜ್ ಮಾತನಾಡಿ, ಸ್ಥಳೀಯ ನಿವಾಸಿಯಲ್ಲಿ ಸಿಗ್ನಲ್ ಅಳವಡಿಸಿದ್ದರೂ ಅದು ಕೇವಲ ಪ್ರದರ್ಶನಕ್ಕೆ ಮಾತ್ರ ಎಂಬಂತಾಗಿದೆ. ಸುಮಾರು ದಿನಗಳಿಂದ ಸಿಗ್ನಲ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಸಂಚಾರ ನಿಯಂತ್ರಿಸಲು ಯಾವುದೇ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿಲ್ಲ. ಇಲಾಖೆಯ ಈ ನಿರ್ಲಕ್ಷ್ಯವೇ ಈ ಭೀಕರ ಅಪಘಾತಕ್ಕೆ ಮೊದಲ ಮತ್ತು ಮುಖ್ಯ ಕಾರಣ. ಕೆಎಸ್ಆರ್ಟಿಸಿ ಬಸ್ ಚಾಲಕ ಅತಿಯಾದ ವೇಗದಲ್ಲಿ ಬಂದು ಹರಿದಿದ್ದರಿಂದಲೇ ಈ 2 ಜೀವಗಳು ಬಲಿಯಾಗಿವೆ. ಪೊಲೀಸರು ಇದ್ರು ಕೂಡ ಆ ಸಿಗ್ನಲ್ ಅಲ್ಲಿ ವೇಸ್ಟ್. ಯಾಕಂದ್ರೆ ಬಂದವರು ಬರ್ತಾ ಇರ್ತಾರೆ, ಟೂ ವೀಲರ್ ಆ ಸಿಗ್ನಲ್ ಬಿದ್ದಿದ್ದು ಹಂಗೆ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ವೆಹಿಕಲ್ ಹಂಗೆ ಹೋಗುತ್ತೆ ನೋಡಿ. ಇವಾಗ ಈ ತರ ಹಂಗಾಗಿದೆ. ಹಿಂದಿನ ವರ್ಷ 4-5 ವರ್ಷದ ಕೆಳಗೆ ಹಿಂಗೆ ಆಯ್ತು ಅಲ್ಲೇ ಸಿಗ್ನಲ್ ಅಲ್ಲಿ. ಈ ತರ ಯಾವಾಗ ಆಗ್ತಾ ಇದ್ರೆ ಇದಕ್ಕೆ ಮನೆಗೆ ಫ್ಯಾಮಿಲಿ ಜವಾಬ್ದಾರಿ. ಪೊಲೀಸ್ ಇಲಾಖೆ ಒಂದೇ ಅಲ್ಲ, ಈ ತಾಲೂಕು ಸುತ್ತ ಆ ಬೆಂಗಳೂರು ಸರ್ಕಾರ ಸಿಗ್ನಲ್ ಬಿದ್ದಿದ್ದು ಕೂಡ ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬೆಂಗಳೂರಿಗೆ ಹೋಗಿ ಬಸ್ ಅಲ್ಲೇ ನಿಲ್ಸಿರ್ತಾರೆ. ಪ್ರತಿಯೊಬ್ಬ ಟೂ ವೀಲರ್ ಹೋಗಕ್ ಕೂತ್ಕೊಂಡು ಆಗೋದೇ ಇಲ್ಲ. ಎಷ್ಟು ತೊಂದರೆ ಆಗುತ್ತೆ ಅಂದ್ರೆ ಅಷ್ಟು ತೊಂದರೆ ಆಗುತ್ತೆ. ಆದ್ರೆ ಯಾರು ಸ್ವಲ್ಪ ಗಮನ ತಗೊಂತ ಇಲ್ಲ. ಇದು ಬೆಂಗಳೂರು ಸರ್ಕಲ್ ಸಿಗ್ನಲ್ಗೆ ಒಬ್ಬ ಯಾವಾಗ ಈ ತರ ಆಗ್ತಾರೆ, ಒಬ್ಬ ಕುಟುಂಬದ ಪರಿಸ್ಥಿತಿ ಏನಾಗಬೇಕು, ಯಾರು ಒಂದು ನ್ಯಾಯ ಇಲಾಖೆ ಅವ್ರಿಗೊಂದು ನ್ಯಾಯ. ಇಲ್ಲಿ ಯಾರು ಬರಲ್ಲ. ಅವತ್ತು ನಾವು ನಮ್ಮೂರ್ದು ಆಗಿದ್ದು ನಾವೆಲ್ಲ ಬಂದಿವತ್ತು ಯಾರು ಬರ್ತಾರೆ, ಯಾರು ಬರಲ್ಲ. ಏನಾಯ್ತು ಇದು ಪೊಲೀಸ್ ಇಲಾಖೆ ಏನಾಗಿತ್ತು? ಸಿಗ್ನಲ್ ಇದೆ, ಪೊಲೀಸ್ ಇಲಾಖೆ ಒಬ್ರು ಹೇಳ್ರಿ. ಅವತ್ತು ಇಲಾಖೆ ಎಲ್ಲ ಫುಲ್ ಇತ್ತು. ಇವತ್ತು ಸಾರಿಗೆ ಸುತ್ತಿದ್ದಾರೆ, ಅಲ್ಲಿ ಸಿಗ್ನಲ್ ಒಬ್ರು ಇಲ್ಲ, ಇಲ್ಲಿ ಒಬ್ರು ಬಂದು ಇಲ್ಲ, ಅಲ್ಲಿ ಹಾಕೋದಿಲ್ಲ ಅಲ್ಲೇನು. ಅಂದ್ರೆ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅದನ್ನ ಇವಾಗ ಫಸ್ಟ್ ಆಡಳಿತ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅಲ್ಲಿ ಯಾರು ಇಲ್ಲ, ಸಿಗ್ನಲ್ ಆಫ್ ಮಾಡಿಬಿಟ್ಟಿದ್ದಾರೆ. ಹಬ್ಬತ್ತಾರೆ. 1-4 ಜನ ಎಷ್ಟೇ ಪೊಲೀಸರು ಹಾಕ್ಲಿ ಬಿಡಿ, ನಾವೇನು ಕೇಳ್ತಾ ಇಲ್ಲ. 1-4 ಜನ ಎಷ್ಟೇ ಪೊಲೀಸರು ಹಾಕ್ಲಿ ಬಿಡಿ, ತೊಂದರೆ ಇಲ್ಲ. ಇವತ್ತು ಹಬ್ಬ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಹಿಂಗೆ ಐತಲ್ಲ, ಆಯ್ತು ಹೋಯ್ತು, ಜೀವ ಹೊರಟಾಯ್ತು, ಇನ್ನು ಬರಲ್ಲ. ಮುಂದೆ ಏನಾದ್ರು ಮುಂದೆ ಹಬ್ಬ ಜನ ಕ್ರೌಡ್ ಇತ್ತಲ್ಲ, 1-4 ಜನ ಎಷ್ಟು ಹಾಕೊಂಡಿರಲಿ. ಈಗ ಸಿಗ್ನಲ್ ಆಫ್ ಮಾಡಿಬಿಟ್ರು, ಓಕೆ ಆಫ್ ಮಾಡಿಬಿಟ್ರು. ಅವ್ನು ಬಂದ ಹೊಡೆದ ಈಗ ಅವ್ರು ಅವ್ನ KSRTC ಐತೆ, ಅವ್ನ ಮಾಡ್ಕೊಂಡು ಹೊಂಟಿರ್ತಾರೆ. ಈಗ ಇವ್ರ ಗತಿ ಬಡವರು. ಇವರು ಯಾವ ಊರಿನವ್ರು? ಇವರು ಏನು ಹೆಸರು ಅವ್ರದ್ದು? ಸುರೇಶ್ ಅಂತ, ನಾಗಮಣಿ ಅಂತ. ನಾಗಮಣಿ, ಇನ್ನೊಂದು ಚಂದನ್, ತನ್ನ ತಾಯಿ ಮಗ. ಡೆತ್ ಇನ್ನೊಬ್ರು ಗಗನ್ ಅಂತ. ಈಗ ಡೆತ್ ಆಗಿರೋರು ಯಾರ್ಯಾರು? ನಾಗಮಣಿ, ಚಂದನ್. ದೊಡ್ಡ ಮಗನೇ ಈಗ ಡೆತ್ ಆಗಿರೋದು. ನಿಮ್ಮ ಹೆಸರು? ಅಣ್ಣ, ನಮ್ಮ ಹೆಸರು ಯೋಗಾನಂದ ಅಂತ ಕಾದಲವೇಣಿ. ನಮ್ಮ ಹೆಸರು ನಟರಾಜ್ ಅಂತ ಕಾದಲವೇಣಿ. ಯೋಗಾನಂದ ಕದಲವೇಣಿ ಗ್ರಾಮದ ನಿವಾಸಿ ಮಾತನಾಡಿ, ಪೊಲೀಸ್ ಇಲಾಖೆಯಿಂದ ಸಿಗ್ನಲ್ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸದೇ ಇರುವುದು ಮತ್ತು ಸೂಕ್ತ ಸಿಬ್ಬಂದಿಯನ್ನು ಜಂಕ್ಷನ್ನಲ್ಲಿ ನಿಯೋಜಿಸದೇ ಇರುವುದು ಇಂತಹ ದುರಂತಕ್ಕೆ ನೇರ ಕಾರಣವಾಗಿದೆ. ಅಂಬೇಡ್ಕರ್ ವೃತ್ತದಂತಹ ಜನನಿಬಿಡ ಪ್ರದೇಶದಲ್ಲೇ ಈ ರೀತಿಯ ನಿರ್ಲಕ್ಷ್ಯ ವಹಿಸಿರುವುದು ಅಕ್ಷಮ್ಯ. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು.